ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ತುಂಬ ಅತಿ ಮುಖ್ಯವಾದಂತಹ ವ್ಯಕ್ತಿಗಳು ಅಥವಾ ನೀವು ತುಂಬ ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮ ಒಂದು ಜೀವನದಿಂದ ಅವರು ದೂರ ಆಗಿದ್ದಾರೆ ಅಥವಾ ಅವರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ಅವ್ರು ಯಾರೇ ಆಗಿರಬಹುದು, ನಿಮ್ಮ ಅಣ್ಣ ತಂಗಿ ಆಗಿರಬಹುದು, ನೀವು ಪ್ರೀತಿ ಮಾಡುವಂತಹ ಒಬ್ಬ ವ್ಯಕ್ತಿ ಸ್ನೇಹಿತನೇ ಆಗಿರಬಹುದು, ಕುಟುಂಬದಲ್ಲಿ ಯಾರೇ ಒಬ್ಬರಾಗಿರ್ಬೋದು. ಅವ್ರನ್ನ ನೀವು ತುಂಬ ಹಚ್ಕೊಂಡಿರ್ತೀರಿ, ತುಂಬ ಪ್ರೀತಿ ಮಾಡ್ತಾ ಇರ್ತೀರಿ, ಆದರೆ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಮನಸ್ತಾಪಗಳಿಂದ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಂದ ದೂರ ಆಗಿದ್ದಾರೆ ಅಂದರೆ ಅವರು ಮತ್ತೆ ನಮ್ಮ ಬಳಿಗೆ ಬರುವ ಹಾಗೆ ಅಥವಾ ಅವರ ಮಧ್ಯೆ ನಿಮ್ಮ ಮಧ್ಯೆ ಇರುವಂಥ ಸಮಸ್ಯೆಗಳ ಬಗ್ಗೆ ಹರಿದು ನೀವಿಬ್ಬರೂ ಕೂಡ ಚೆನ್ನಾಗಿ ಆಗುವ ಹಾಗೆ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಒಂದು ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳು ನಿಮ್ಮ ಬಳಿಗೆ ವಾಪಸ್ ಬರ್ತಾರೆ. ಆ ಒಂದು ಮಂತ್ರ ಯಾವುದಪ್ಪ ಅಂದರೆ, ಫಸ್ಟು ನೀವು ಆ ಯಾವ ಒಂದು ವ್ಯಕ್ತಿ ನಿಮ್ಮ ಬಳಿಗೆ ಮತ್ತೆ ಮರಳಿ ವಾಪಸ್ ಬರಬೇಕು ಅಂತಾರೆ ಅವರು ಒಂದು ಭಾವಚಿತ್ರವನ್ನು ತೆಗೆದುಕೊಳ್ಳಿ. ಆ ಭಾವದ ಚಿತ್ರದ ಹಿಂದೆ ಈ ಒಂದು ಮಂತ್ರವನ್ನು ಬರೀರಿ. ಓಂ ಲೀಂ ತೀಂ ತೀಂ ಕ್ರೋಧಾಪಶಮನಾಂ ಹ್ರೀಂ ಹ್ರೀಂ ರಾಮ್ ಸಹ ಸಹ ಸ್ವಾಹ ಅನ್ನುವಂತಹ ಮಂತ್ರ. ಈ ಮಂತ್ರವನ್ನು ನೀವು 108 ಸಾರಿ, ಒಂದು ಬಾರಿ ಭಾವಚಿತ್ರದ ಹಿಂದೆ ಬರಿಬೇಕು, 108 ಸಾರಿ ಇದನ್ನು ಪ್ರತಿನಿತ್ಯ ಜಪ ಮಾಡಬೇಕು. ಎಷ್ಟು ದಿನ ಅಂದರೆ 9 ದಿನಗಳ ಕಾಲ ಜಪವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದೆ ಆದರೆ ನಿಮ್ಮ ಮಧ್ಯೆ ಇರುವಂತಹ ಕೋಪ ಅಥವಾ ಕ್ರೋಧ ಏನಿರುತ್ತೆ ಅದು ಶಮನವಾಗಿ ಮತ್ತೆ ನೀವು ಹಿಂದೆ ಹೇಗಿದ್ರೋ ಆ ರೀತಿಯಾಗಿ ಅನ್ಯೋನ್ಯವಾಗಿರುವಂಥದ್ದಾಗ್ತದೆ. ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಪ್ರೀತಿ ಪಾತ್ರರು ಮರಳಿ ನಿಮ್ಮ ಬಳಿಗೆ ವಾಪಸ್ ಬರ್ತಾರೆ.